ಅಲ್ಲ, ಈ ಕರಣು ಹಾವುಗಳ ದೇಹ ತಗೊಂಡು ಯಾವ ಕಡೆ ಹೋದ? ಹಾವುಗಳನ್ನ ಸುಡೋಕ್ಕೆ ಅಂತ ಹೋದ ಹುಡುಗರು ಕಾಣಿಸ್ತಾ ಇಲ್ಲ. ಹಾವುಗಳನ್ನ ಸುಟ್ಟರು ಇಲ್ಲೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಛೇ, ಎಲ್ಲಿಗೆ ಹೋದ್ರು ಇವರು? ಓ, ಪೂಜೆಗೆ ಬೇರೆ ಟೈಮ್ ಆಗ್ತಾ ಇದೆ. ಎಲ್ಲರೂ ಅಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ನೋಡೋಣ, ಹಾವುಗಳ ದೇಹನ ಸುಟ್ಟಾದ್ಮೇಲೆ ದುಡ್ಡುಗೋಸ್ಕರ ನನ್ನ ಹತ್ರ ಬರಲೇಬೇಕಲ್ಲ. ಆಮೇಲೆ ವಿಚಾರಿಸ್ಕೊತೀನಿ. ಮೊದಲು ಪೂಜೆ ಮುಗಿದ್ಬಿಡ್ಲಿ, ನದಿಲಿ ಸ್ನಾನ ಮಾಡಿ ಆಮೇಲೆ ವಿಚಾರಿಸಿದ್ರಾಯ್ತು. ಇದೇನು ಶಾಸ್ತ್ರಿಗಳೇ, ಸರ್ಪ ಸಂಸ್ಕಾರ ಆಗೋಕ್ಕೆ ಮುಂಚೆನೆ ಹಾವಿನ ಪ್ರತಿಕೃತಿ ಮುರಿದೋಯ್ತು. ಇದು ಅಪಶಕನ ಅಲ್ವಾ? ಗಾಬರಿ ಆಗಬೇಡಿ ತಾಯಿ. ಈ ರೀತಿ ಆಯಿತು ಅಂತ ನೀವೇನು ಯೋಚನೆ ಮಾಡಬೇಕಾದಿಲ್ಲ. ಸರ್ಪ ಶಾಂತಿ ಆಗಬೇಕಾಗಿತ್ತು, ಅದು ಈಗಾಗಲೇ ಆಗಿದೆಯಲ್ಲ. ನಿಮ್ಗೆ ಇನ್ಯಾವ ಸಮಸ್ಯೆನೂ ಬರಲ್ಲ, ನಿಶ್ಚಿಂತೆಯಿಂದಿರಿ. ಹಾಗಲ್ಲ ಶಾಸ್ತ್ರಿಗಳೇ, ಪೂಜೆಗೂ ಮುಂಚೆನೆ ಹಾವಿನ ವಿಗ್ರಹಗಳು ಮುರಿದೋಯ್ತಲ್ಲ, ಅದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡೋ ಅಗತ್ಯ ಇಲ್ಲಮ್ಮ. ಯಾಕಂದರೆ ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ. ಅದು ಗೋಧಿ ಹಿಟ್ಟಿನಿಂದ ಕಲಸಿ ಮಾಡಿರೋ ವಿಗ್ರಹಗಳು, ಹದವಾಗಿ ಕಲಿಸಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಮುರಿದೋಯ್ತು. ನೀವ್ಯಾಕೆ ಯೋಚನೆ ಮಾಡ್ತೀರಿ? ನಾನೇ ಅದನ್ನು ತೊಗೊಂಡೋಗಿ ಹೋಮ್ಕುಂಡಕ್ಕೆ ಹಾಕ್ಬಿಡ್ತೀನಿ. ಇದೇನೂ ಭಯಪಡಬೇಡಿ. ದೇವ್ರೆ, ಯಾಕಪ್ಪ ಈ ಪೂಜೆಯಲ್ಲಿ ಹೀಗೆ ಅಪಶಕ್ನ ಆಗೋಯ್ತು? ಇದರಿಂದ ಈ ಕುಟುಂಬಕ್ಕೇನಾದರೂ ಕಂಟಕ ಇದೆಯೋ ಹೇಗೆ? ಅವನಲ್ಲಿ ಬರಲಿಲ್ವಾ? ಬರ್ತೀನಿ ಅಂತ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟಾಕಣ. ಹೋಗ್ಲಿ ಬಿಡು, ನೀನಾದರೂ ಬಂದಲ್ಲ. ಅರ್ಜುನ್, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಹೀಗೆ ಸುಮ್ಮನೆ. ನನಗೆ ಯಾಕೆ ಈಗ ಅನ್ನಿಸ್ತಾ ಇದೆ, ಅಮೃತ ಅವರು ಇಲ್ಲೇ ಎಲ್ಲೋ ಹತ್ರನೇ ಇದ್ದಾರೆ ಅಂತ. ಅವ್ರು ಇಲ್ಲಿಗೆ ಬಂದಿದ್ದಾರಾ? ಛೇ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಮತ್ತು ನನಗೆ ಯಾಕೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೇನು ನನ್ನ ಶತ್ರು ಇವ್ರ ಜೊತೆ? ಅಂದರೆ ಇವನು ಬಂದಿದ್ದು ಇವ್ರನ್ನ ಭೇಟಿ ಮಾಡೋದಕ್ಕ? ಇವರೆಲ್ಲ ಇಲ್ಲೇನು ಮಾಡ್ತಾ ಇದ್ದಾರೆ? ಏನು ಪೂಜೆ ಮಾಡಿಸ್ತಾ ಇರೋ ಹಾಗಿದೆ. ಏನು ಪೂಜೆ ಮಾಡಿಸ್ತಾ ಇರ್ಬೋದು? ನಾನು ಹಿಂಬಾಲಿಸ್ಕೊಂಡು ಬಂದ ನನ್ನ ಶತ್ರುನ ಕಚ್ಚಿ ಸಾಯಿಸ್ಬಿಡ್ಬೇಕು. ಪುತ್ರ, ಎಲ್ಲೋ ನಿಮ್ಮಣ್ಣ ವಿಷ್ಣು ಕಾಣ್ತಾನೆ ಇಲ್ಲ? ಸ್ನಾನಕ್ಕೆ ಹೋಗಿದ್ದಾನೆ. ಹಲೋ, ಹೌದಲ್ಲ, ಇಷ್ಟೊತ್ತಾದರೂ ಅಣ್ಣ ಬರಲೇ ಇಲ್ಲ. ಯಾಕೆ? ದೇವ್ರೆ, ಈ ಹಾವುಗಳನ್ನ ನೋಡ್ತಾ ಇದ್ರೆ ಸಾಮಾನ್ಯವಾದ ಹಾವುಗಳ ಥರ ಕಾಣಿಸ್ತಾ ಇಲ್ಲ.
ಇವುಗಳನ್ನ ತಂದು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೀನಿ. ನಮ್ಮಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ. ಹಾಗೆ ಅಣ್ಣ ಓಡ್ಬೇಡ, ನಿಂತ್ಕೋ, ನಿಂತಾಯ್ತಾ ಕಟ್ಕೋ. ಅಣ್ಣ ಪಕ್ಕಕ್ಕೆ ಬಾ. ಏ ಹಾವೆ, ಇಲ್ಲಿಗೂ ಹುಡ್ಕೊಂಡ್ ಬಂದಿದ್ಯಾ? ಇವತ್ತು ನಿನ್ನ ಬಿಡಲ್ಲ, ನನ್ನ ಕೈಯಲ್ಲೇ ನಿನ್ನ ಸಾವು. ನಿನಗೇನು ಆಗಿಲ್ಲ ತಾನೆ? ಥ್ಯಾಂಕ್ಸ್ ರುದ್ರ, ಸಮಯ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದೆ. ಅಣ್ಣ ನೀನೇನು ಚಿಂತೆ ಮಾಡಬೇಡ, ನಿನಗೇನು ಆಗಿಲ್ಲ. ಇನ್ನು ಮುಂದಾದರೂ ಆ ತಾಯ್ತನ ಕತ್ತಿಂದ ಜಾರದೇ ಇರೋ ಹಾಗೆ ಜಾಗ್ರತೆಯಿಂದ ನೋಡ್ಕೋಣ. ನಾನು ಜಾಗೃತಿಯಾಗಿ ಇದ್ದೆ, ಆದರೆ ನೀರು ಮುರಿದಾಗ ಹೇಗೆ ಜಾರ್ಕೋತಾ ಗೊತ್ತಿಲ್ಲ. ಇನ್ಮೇಲೆ ತುಂಬ ಹುಷಾರಾಗಿರ್ತೀನಿ ಬಿಡಿ ರುದ್ರ. ಅಣ್ಣ ನನಗನ್ಸುತ್ತೆ ಇಲ್ಲಿಗೆ ಹಾವುಗಳ ದೇಹಗಳನ್ನ ತಂದಿರೋದಕ್ಕೆ ಈ ಹಾವು ಇಲ್ಲಿಗೆ ಬಂದಿರಬೇಕು ಅಂತ. ಈ ಹಾವು ಮತ್ತೆ ನಮ್ಮನ್ನು ಹುಡ್ಕೊಂಡು ಬರಬಾರ್ದು ಅಂದರೆ ಆ ಹಾವುಗಳ ದೇಹನ ಇಲ್ಲೇ ಸುಟ್ಟಾಕಬೇಕು. ರುದ್ರ, ನಾನು ಈಗಾಗಲೇ ಕೆಲಸ ಮಾಡೋದಕ್ಕೆ ಹೇಳಿದ್ದೀನಿ. ಇಷ್ಟೊತ್ತಾಗಲೇ ಆ ದೇಹಗಳನ್ನ ಸುಟ್ಟಾಕಿರ್ತಾರೆ. ಯಾರಿಗೆ ಹೇಳಿದ್ಯಾ ಅಣ್ಣ? ಇಲ್ಲಿ ನೋಡಿದ್ರೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಸುಟ್ಟಾಕ್ಬಿಡಿ ಅಂತ ಹೇಳಿದ್ದೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ಅಣ್ಣ. ಇನ್ನು ಆ ಹಾವು ಆ ದೇಹಗಳನ್ನ ಹುಡ್ಕೊಂಡು ಬರೋ ಪ್ರಯತ್ನ ಮಾಡೋಲ್ಲ. ರುದ್ರ ನಡಿ, ಅಲ್ಲಿ ಎಲ್ಲರೂ ಪೂಜೆ ಕಾಯ್ತಿರ್ತಾರೆ, ಹೋಗೋಣ. ಪೂಜೆ ನಿಂತೋಯ್ತು ಅಣ್ಣ. ವಾಟ್? ಏನು ಹೇಳ್ತಿದ್ದೆ ರುದ್ರ? ಹೌದಣ್ಣ, ಅದನ್ನು ನಾನು ನಿನಗೆ ಹೋಗ್ತಾ ಹೇಳ್ತೀನಿ. ಆದರೆ ಇಲ್ಲಿ ನಿನ್ನನ್ನು ಹಾವಟ್ಟಿಸ್ಕೊಂಬಂದದನ್ನು ಯಾರಿಗೂ ಹೇಳಬೇಡ. ಅಮ್ಮ ಅದಕ್ಕೆ ಗೊತ್ತಾದರೆ ಸುಮ್ಮನೆ ಗಾಬರಿ ಆಗ್ತಾರೆ. ಶಂಭೋ ಶಂಕರ ದೇವ, ಏನಿದು ನಿನ್ನ ಲೀಲೆ? ಅಮೃತಳ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡ್ತಾ ಇದ್ದೀಯಾ? ಅವಳ ಅಪ್ಪ ಅಮ್ಮ ಅಪಾಯದ ಸ್ಥಿತಿಯಲ್ಲಿದ್ದಾರೆ. ಅವಳನ್ನು ರಕ್ಷಣೆ ಮಾಡಬೇಕಾಗಿರುವುದು ನಿನ್ನ ಕರ್ತವ್ಯ ಅಲ್ಲವೇ? ಯಾಕೆ ಹೀಗೆ ಕಣ್ಮುಚ್ಚಿ ಕೂತ್ಕೊಂಡಿದ್ದೀಯಾ? ಅಮೃತ ತನ್ನ ತಂದೆ ತಾಯಿಗಳ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಾದಷ್ಟು ನಿಸ್ಸಹಾಯಕಳಾಗಿದ್ದಾಳೆ. ಅದಕ್ಕೆ ಬೇಡಿಕೊಳ್ತಾ ಇದ್ದೀನಿ, ಆ ದೇಹಗಳನ್ನು ರಕ್ಷಣೆ ಮಾಡು ನೀಲಕಂಠ, ರಕ್ಷಣೆ ಮಾಡು. ವಿಶ್ವನಾಥ, ನಾಗರಾಜ ನಾಗರಾಣಿಯ ದೇಹಗಳು ನಾಶವಾಗದೇ ಇರೋ ಹಾಗೆ ನೋಡಿಕೊಳ್ಳೋದು ಎಷ್ಟು ಮುಖ್ಯ ಅಂತ ನಿನಗೆ ತಿಳಿದೇ ಇದೆ. ಆ ದೇಹಕ್ಕೀಗ ಚೋರಕಂಟಕ ಇದೆ. ದುಷ್ಟರು ತಮ್ಮ ದುಷ್ಟಶಕ್ತಿಗಳಿಂದ ಆ ದೇಹವನ್ನು ನಾಶ ಮಾಡುವ ಹುನ್ನಾರದಲ್ಲಿದ್ದಾರೆ. ಎಲ್ಲವೂ ತಿಳಿದ ನಿನಗೆ ಅದನ್ನು ರಕ್ಷಣೆ ಮಾಡುವುದು ಸಾಧ್ಯವಿಲ್ಲವೇ ದೇವ? ಆ ದೇಹಗಳಿಗೆ ಏನೂ ಆಗದೇ ಇರೋ ಹಾಗೆ ರಕ್ಷಣೆ ಮಾಡು ಮಹಾದೇವ, ರಕ್ಷಣೆ ಮಾಡು. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಎಲ್ಲವೂ ನಿನ್ನ ಚಿತ್ತ ಪರಮೇಶ್ವರ. ಧನ್ಯ ಧನ್ಯ ಸ್ವಾಮಿ. ಇನ್ನು ನಿನ್ನ ರಕ್ಷಣೆಯಲ್ಲಿರುವ ಆ ದೇಹಗಳಿಗೆ ಯಾವ ಆಪತ್ತು ಇಲ್ಲ. ಧನ್ಯನಾದೆ. ಶಂಭೋ ಶಿವಶಂಕರ, ಶಂಭೋ ಶಿವಶಂಕರ. ಹೇ ಅರ್ಜುನ್, ಏನಪ್ಪ ಮಾಡ್ತಿದ್ಯಾ? ಏನಿಲ್ಲ, ಹೀಗೆ ಆಫೀಸ್ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೀನೇನಿಲ್ಲಿ, ಏನು ಸಮಾಚಾರ? ನನ್ನ ಹುಡ್ಬಿನ ನೋಡೋಕ್ಕೆ ನನಗೇನಾದರೂ ಸಮಾಚಾರ ಇರಲೇಬೇಕಾ? ಅದು ಬಿಡು, ಈಗ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ತಗೋ. ನಾನೇ ನನ್ನ ಕೈಯಾರ ನಿನಗೋಸ್ಕರ ಅಂತ ಮಾಡಿದ್ದು ಸ್ಪೆಷಲ್ ಕೂಲ್ ಕಾಫಿ. ನಿನ್ನ ಹೆಂಡತಿ ಆಗೋಳ ಕೈ ರುಚಿ ಹೇಗಿದೆ ಅಂತ ನಿನಗೂ ಗೊತ್ತಾಗಬೇಕಲ್ವಾ? ತಗೋ. ಇದೇನೋ ಅರ್ಜುನ್, ಇಷ್ಟು ಸೈಲೆಂಟಾಗಿ ಕುಡಿತಿದ್ಯಾ? ಇನ್ನೇನು, ಹಿಮ್ಮೇಳೆ ಹೇಳ್ಕೊಂಡು ಕುಡಿಬೇಕಾಗಿತ್ತಾ ಅಥವಾ ಪದ ಆಡ್ಕೊಂಡು ಕುಡಿಬೇಕಾಗಿತ್ತಾ? ಪರವಾಗಿಲ್ವೇ, ನಿನ್ನ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇಂಪ್ರೂವ್ ಆಗಿರೋ ಹಾಗಿದೆ. ಈಗೇನೀಗ? ಏನೂ ಇಲ್ಲ, ಯಾವಾಗಲೂ ಏನಾದರೂ ಕೊಂಕು ಮಾತಾಡ್ತಿದ್ಯಲ್ಲ. ಇವತ್ತು ಅಂಥದ್ದು ಏನೂ ಇಲ್ಲದೆ ನಾನು ಕೊಟ್ಟು ಕಾಫಿನ ಇಷ್ಟು ಆರಾಮಾಗಿ ಕುಡಿತಿದ್ಯಲ್ಲ, ಅದಕ್ಕೆ ಖುಷಿ ಆಯಿತು. ಪರವಾಗಿಲ್ಲ, ಕಾಫಿ ಚೆನ್ನಾಗಿದೆ. ನನ್ನ ಸೆನ್ಸ್ ಆಫ್ ಹ್ಯೂಮರ್ ಜೊತೆಗೆ ನನ್ನ ಸೆನ್ಸ್ ಆಫ್ ಕುಕ್ಕಿಂಗು ಇಂಪ್ರೂವ್ ಆಗಿದೆ. ನೋಡಿದ್ಯಾ, ಇದು ನನ್ನ ಅರ್ಜುನ್ ಅಂದರೆ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನಾನು ಮದುವೆ ಆಗೋ ಹುಡುಗ ನನ್ನ ಜೊತೆ ಯಾವಾಗಲೂ ಹೀಗೆ ನಗ್ನಾಗ್ತಾ ಇದ್ರೆ ನನಗೂ ಖುಷಿ ಅಲ್ವಾ? ವಾವ್, ಯು ಮೇಡ್ ಮೈ ಡೇ ಕಣು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಸರಿ ಕಣು, ನಾನು ಬರ್ತೀನಿ. ಹಾಂ, ನಾನೇ ನನ್ನ ಕೈಯಾರೆ ಸಂಜೆ ಏನಾದರೂ ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ ನಿನಗೋಸ್ಕರ. ಸರಿನಾ? ಬಾಯ್. ಐ ಲವ್ ಯು ಸೋ ಮಚ್. ಏನದಕ್ಕೆ ನೀವಿಲ್ಲಿ? ಏನಿಲ್ಲಪ್ಪ, ಕಾಫಿ ಹೇಗಿದೆ ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ಅದಕ್ಕೆ ಕಾಫಿ ವಿಷಯ ಆಗಿರಲಿ. ಈ ರೀತಿ ಸುತ್ತಿ ಬಳಸಿ ಮಾತಾಡೋ ಬದಲು ನೇರವಾಗಿ ಮ್ಯಾಟ್ರಿಗೆ ಬನ್ನಿ. ಈಗ ಬಿಟ್ಟು ಬಿಟ್ಟೆ ಮ್ಯಾಟ್ರ್ಗಳು ದೊಡ್ಡದಾಗೋದು ಅರ್ಜುನ್, ಅರ್ಥ ಮಾಡ್ಕೋ. ಅದಕ್ಕೆ ಏನು ನಿಮ್ಮ ಮಾತಿನ ಅರ್ಥ? ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ ಅರ್ಜುನ್, ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ಅದಕ್ಕೆ ಪ್ಲೀಸ್, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ಅದೇನು ಅಂತ ನೇರವಾಗಿ ಹೇಳಿ. ಅದೇಪಾ, ನಿನ್ನ ಟೆನ್ಷನಿಗೆ ಕಾರಣ ಆಗಿರೋ ಆ ಅಮೃತಗಳಿಗೆ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಅಮೃತನ ನೋಡಿದ್ಯಾ, ಹೆಸರು ಹೇಳಿದ ತಕ್ಷಣನೇ ನಿನ್ನ ಎಕ್ಸ್ಪ್ರೆಷನ್ ಈಗ ಚೇಂಜ್ ಆಗೋಯ್ತು. ಕಾಫಿ ಮಯೂರಿನೇ ಕೊಟ್ಟಿದೆ, ಆದರೂ ಅದ್ರ ರುಚಿಯಲ್ಲಿ ಮಾತ್ರ ಅಮೃತಾನೇ ತುಂಬಿದೆ ಅಲ್ವಾ? ನಿಜ ತಾನೇ? ಅದಕ್ಕೆ ನೀವು ಹೇಳೋದು ಸುಳ್ಳಲ್ಲ. ಆದರೆ ಇವಾಗ ಕಾಲ ಮಿಂಚೋಗಿದೆ. ಯಾರು ಏನೂ ಮಾಡದಿರೋ ಪರಿಸ್ಥಿತಿಲಿದ್ದೀವಿ. ನನ್ನ ಹಣೆ ಬರದಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು. ಈಗ ಅದು ಬಿಡಿ. ಅಷ್ಟು ಸುಲಭನ ಅರ್ಜುನ್ ಪ್ರೀತಿಸಿದವ್ರನ್ನ ಮರೆಯೋದು? ಸುಲಭನೋ ಕಷ್ಟನೋ, ಪಾಲಿಗೆ ಬಂದಿದ್ದು ಪಂಚಾಮೃತ. ಆದರೆ ಅರ್ಜುನ್, ಅಮೃತ ನಿನ್ನ ಪಾಲಿಗಿಲ್ವಲ್ಲ? ಅದಕ್ಕೆ ಪ್ಲೀಸ್ ಆ ವಿಚಾರನ ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ. ನೋಡು ಅರ್ಜುನ್, ಹೇಳ್ಬೇಕಾದಾಗ ಹೇಳ್ಬೇಕಾದನ್ನ ಹೇಳಲೇಬೇಕು. ಮನ್ಸಲ್ಲೊಬ್ರು ಕಣ್ಣೆದುರುಗಡೆ ಇನ್ನೊಬ್ರು ಇದ್ರೆ ಅದನ್ನ ಜೀವನ ಅಂತಾರ, ನರ್ಕ ಅಂತಾರೆ.
ಏನೋ ಅಪ್ಪ, ನಾನು ಅಲ್ಪ ಬುದ್ಧಿ ತೋಚಿದ್ನ ನಾನು ಹೇಳಿದ್ದೀನಿ, ಮುಂದಿಂದು ನಿನಗೆ ಬಿಟ್ಟಿದ್ದು. ಏನಿವೆ, ಟೇಕ್ ಕೇರ್. ಇನ್ನೂ ಕಾಲ ಮೆಂಚಿಲ್ಲ. ಜೈ ಮಹಾಕಾಲ. ಜೈ ಮಹಾಕಾಲ. ಸೋಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಈ ಭೈರವ ಮತ್ತೆ ಬಂದಿದ್ದಾನೆ ನಾಗಿನಿ. ನಿನ್ನ ಅಹಂಕಾರಕ್ಕೆ, ನಿನ್ನ ಎಲ್ಲ ಶಕ್ತಿಗಳನ್ನ ಕಿತ್ಕೊಳ್ಳೋದಕ್ಕೆ ಈ ಭೈರವ ಮತ್ತೆ ಬಂದಿದ್ದಾನೆ. ಎಲ್ಲವನ್ನು ಬಲ್ಲೆ ಅನ್ನೋ ನಿನ್ನ ಮಾಯಾಜಾಲಗಳ ಸೊಕ್ಕು ಮುರಿಯೋದಕ್ಕೆ ಈ ಭೈರವ ಮತ್ತೆ ಬಂದಿದ್ದಾನೆ ನಾಗಿನಿ. ಇಷ್ಟು ದಿನದ ಅಜ್ಞಾತವಾಸ ಸುಮ್ಮನೆ ಅನ್ಕೊಂಡ್ಯಾ? ನೋಡು ನೋಡು, ಈ ಭೈರವ ಸಂಪಾದನೆ ಮಾಡಿರೋ ಶಕ್ತಿನ. ಜೈ ಮಹಾಕಾಲ. ಪರಮೇಶ್ವರ, ಏನಿದು? ಯಾಕೆ ಹೀಗಾಗ್ತಿದೆ? ನನಗೇನು ಅರ್ಥ ಆಗ್ತಿಲ್ಲ. ಅಮೃತ, ಹೋಗ್ತೀಯಾ? ಹೋಗು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಟೆಸ್ಟ್ ಡೋಸೇಜ್ ಅನ್ಕೋ. ಫುಲ್ ಡೋಸೇಜು ಇನ್ಮೇಲೆ ಶುರು ಆಗುತ್ತೆ. ಬುಸ್ಗುಟಿ ಹೆದರ್ಸ್ದಂಗಲ್ಲ, ಇನ್ಮೇಲೆ ಈ ದೇವರಾಜ್ ಯಾರಂತ ತೋರಿಸ್ತೀನಿ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನಿಸುತ್ತೆ ನಿಮಗೆ. ಕ್ಷಮಿಸಿದ್ದೀನಿ ಅಂತ ಹೇಳಿದ್ರಲ್ಲ ಬಾಬಾ. ನಿನ್ನನ್ನು ನಾನು ಕ್ಷಮಿಸಿದ್ದೀನಿ ನಿಜ ರುದ್ರ, ಆದರೆ ನನಗೆ ನಿನ್ನ ಮೇಲೆ ಅಸಮಾಧಾನ ಇದೆ, ಜೊತೆಗೆ ಅಪನಂಬಿಕೆ ಕೂಡ. ಅಪನಂಬಿಕೆನಾ? ಯಾಕೆ ಬಾಬಾ? ನಾನು ಕೇಳೋದಕ್ಕಿಂತ ಮುಂಚೆ ನೀನೇ ಹೇಳ್ತೀಯ ಅಂದ್ಕೊಂಡೆ, ಆದರೆ ವಿಚಾರ ಹೊರಗಡೆ ಬರಲೇ ಇಲ್ವಲ್ಲ. ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ ಬಾಬಾ? ನಿನ್ನಲ್ಲಿರೋ ಶಕ್ತಿಗಳ ಬಗ್ಗೆ. ಬಾಬಾ, ಅದು ನೋಡು ರುದ್ರ, ನಾವು ಮಾಡೋ ಕೆಲಸ ಯಾವುದೇ ಇರಲಿ, ಮನುಷ್ಯನಿಗೆ ನಿಯತ್ತು ಬಹಳ ಮುಖ್ಯ. ನೀನು ನನ್ನನ್ನು ಧಿಕ್ಕರಿಸಿ ಹೋದ ಮೇಲೆ ನೀನು ಬೇರೊಬ್ಬರ ಬಳಿ ಹೋಗಿದ್ದು ಸತ್ಯ ತಾನೇ? ಅದು ಹೋಗಿದ್ದು ನಿಜ ಬಾಬಾ. ಅವರು ನಿನಗೆ ಒಂದಷ್ಟು ಶಕ್ತಿಗಳನ್ನ ದಾರೆ ಎರೆದಿರೋದು ಸತ್ಯ ತಾನೇ? ಅದು ಬಾಬಾ. ರುದ್ರ, ನಾನು ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಬೇಕು ಅಂದರೆ, ನಿನ್ನ ಮೇಲಿರೋ ಅಪನಂಬಿಕೆ ಸಂಪೂರ್ಣವಾಗಿ ದೂರ ಆಗಬೇಕು ಅಂದರೆ, ನಿನ್ನ ಬಳಿ ಇರೋ ಸಂಪೂರ್ಣ ಶಕ್ತಿ ನನಗೆ ದಾರೆ ಎರಿಬೇಕು. ಬಾಬಾ, ಆದರೆ ಅದು ಹೇಗೆ? ನೀನು ನನ್ನನ್ನು ಧಿಕ್ಕರಿಸಿ ಹೋಗಿದ್ದು ಮೊದಲನೆಯ ತಪ್ಪು. ನೀನು ಬೇರೆಯವರ ಬಳಿ ಹೋಗಿದ್ದು ಅದಕ್ಕೂ ದೊಡ್ಡ ತಪ್ಪು.
ಅವ್ರ ಬಳಿ ಶಕ್ತಿನ ಪ್ರಾಪ್ತಿ ಮಾಡ್ಕೊಂಡಿದ್ದು ಅದಕ್ಕೂ ದೊಡ್ಡ ತಪ್ಪು. ಈ ಎಲ್ಲ ತಪ್ಪುಗಳಿಗೂ ನಾನು ಕೇಳ್ತಿರೋ ಒಂದು ಸಣ್ಣ ಪರಿಹಾರ ಅನ್ಕೋ. ನೀನೇ ನನ್ನನ್ನು ಆಶ್ರಯ ಕೇಳಿ ಬಂದಿದ್ಯಾ, ನೆನ್ಪಿರ್ಲಿ. ನೀನು ನನ್ನ ಎದುರುಗಡೆ ಸೋತು ಶರಣಾಗಿದ್ಯಾ, ಇದು ನೆನ್ಪಿರ್ಲಿ. ಈಗ ಇದೆಲ್ಲದಕ್ಕೂ ಪರಿಹಾರ ಒಂದೇ, ನಿನ್ನಲ್ಲಿರೋ ಶಕ್ತಿನ ನನಗೆ ದಾರಿ ಎರೆಯೋದು. ಒಪ್ಕೇನಾ? ಇಲ್ಲ ಅಂದ್ರೆ ಗೊತ್ತಲ್ಲ ಈ ಭೈರವನ ಬಗ್ಗೆ. ಹೇಳಿ ಬಾಬಾ, ನಾನೇನು ಮಾಡಲಿ ಈಗ? ಒಂದು ಹನಿ ರಕ್ತನ ಈ ದಂಡದ ಮೇಲೆ ಹಾಕಿ ನೀನ್ ಕಲ್ತಿರೋ ಮಂತ್ರನ ಹೇಳಬೇಕು. ಜೈ ಮಹಾಕಾಲ. ಮೆಚ್ಚಿದ ರುದ್ರ ನಿನ್ನ ಈ ಗುರು ಭಕ್ತಿನ. ನಾಗಿಣಿ, ಇನ್ನು ಮುಂದೆ ನಿನ್ನ ಕಷ್ಟಕಾಲ ಶುರು ಆಯ್ತು ಅನ್ಕೋ. ಯತ್ನ ಮಾಡೇ ಮಾಡ್ತೀನಿ, ನಾನು ಸೋಲಲ್ಲ. ಅಮೃತ, ವ್ಯರ್ಥ ಪ್ರಯತ್ನ ಬೇಡ. ಅವನೀಗ ನಿನಗಿಂತ ಬಲಶಾಲಿ. ಅಷ್ಟೇ ಅಲ್ಲಮ್ಮ, ಅವರು ಕೆಲಸ ಮಾಡೋ ಜಾಗಗಳಿಗೂ ಕೂಡ ದಿಗ್ಬಂಧನನ ಹಾಕಿದಾನೆ. ಅಷ್ಟೇ ಅಲ್ಲ ಅಮೃತ, ನೀನ್ ಅವ್ರ ಸಾಮ್ರಾಜ್ಯದೊಳಗಡೆ ಕಾಲಿಡ್ದಿರೋ ಹಾಗೆ ಮಾಡಿದಾನೆ. ಬಿಡು, ಏನಾಗುತ್ತೋ ಆಗ್ಲಿ, ಭಗವಂತನ ಇಚ್ಛೆ ಇದ್ದಾಗ ಆಗುತ್ತೆ. ನೀನೀಗ ಇಲ್ಲಿಂದ ಹೊರಡು, ಇಲ್ಲ ಅಂದ್ರೆ ಅಪಾಯ. ಅಮೃತ ಅವರೇ, ಎಷ್ಟು ಬೇಡ ಅಂದರೂ ಮನ್ಸಿಗೆ ಬಂದು ಕಾಡ್ತಾ ಇದ್ದೀರಲ್ರಿ. ನೀವಿಲ್ದೇ ಇರೋ ಜೀವನ ಕಲ್ಪಿಸ್ಕೊಳ್ಳೋದಕ್ಕೂ ಆಗ್ತಿಲ್ವಲ್ರಿ. ಅರ್ಜುನ್, ಯಾಕೆ ಕೂತಿದ್ಯಾ? ನೋಡು, ಹಿಂದೆ ಒಂದು ಹುಡುಗಿನ ನೀನು ಪ್ರೀತಿಸ್ತಾ ಇದ್ದೆ ಅಂತ ನಮಗೆ ಗೊತ್ತು. ಆದರೂ ಎಷ್ಟು ದಿನ ಹೀಗೆ ಆ ಹುಡುಗಿ ನೆನಪಲ್ಲೇ ಕೊರಗ್ತಾ ಕೂತಿರ್ತೀಯ ಹೇಳು? ನೋಡು, ಮದುವೆ ಸಂಬಂಧಗಳೆಲ್ಲ ನಮ್ಮಿಚ್ಛೆ ಅಲ್ಲಪ್ಪ, ಆ ಶಿವನಿಚ್ಛೆ. ಅವನು ಆಡಿಸ್ತಾನೆ, ನಾವು ಆಡಬೇಕು ಅಷ್ಟೇ. ಅರ್ಜುನ್, ಇಷ್ಟಕ್ಕೂ ಮಯೂರಿ ಏನು ಕೆಟ್ಟ ಹುಡುಗಿ ಅಲ್ವಲ್ಲ? ಅವಳು ನಿನ್ನ ತುಂಬ ಪ್ರೀತಿಸ್ತಾಳೆ ಕಣೋ. ನಿನಗೋಸ್ಕರ ಜೀವ ಬಿಡು ಅಂದರೂ ಬಿಡ್ತಾಳೆ. ಇಲ್ಲಿ ನೋಡು, ನೀನು ಮದುವೆ ಹುಡುಗ, ಎಷ್ಟು ಲವಲವಿಕೆಯಿಂದ ಇರಬೇಕು. ನೀನು ಹೀಗೆ ಸಪ್ಪಗೆ ಮುಖ ಹಾಕೊಂಡು ಕೂತಿರೋದನ್ನ ಮಯೂರಿ ಏನಾದರೂ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಅವಳು, ಹೇಳು? ನೋಡು, ಮಯೂರಿ ತುಂಬ ಒಳ್ಳೆ ಹುಡುಗಿ. ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ. ಹೇಳಪ್ಪ, ಹೇಳು. ಎದ್ದು ರೆಡಿಯಾಗಿ ನೀನು ಮಯೂರಿ ಇಬ್ರು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ನೋಡು, ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನಂಗೆ ಅರ್ಥ ಆಗಿದೆ. ಈ ಮನೆಗಿದ್ದ ಸರ್ಪದೋಷ ಕಳೆದಿದೆ.
ಏನು ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಮರೆತು ಆರಾಮಾಗಿ ಸಂತೋಷವಾಗಿರು. ಇನ್ಮೇಲೆ ಯಾವ ಹಾವು ನಮ್ಮನೆ ಒಳಗಡೆ ಬರೋದಿಲ್ಲ. ಹಳೇದೆಲ್ಲ ಎಲ್ಲಿ ಮುಗ್ದಿದೆ ಅಜ್ಜಿ? ಅಸಲಿ ಆಟ ಈಗ ಶುರು. ನೋಡ್ತಾ ಇರಿ ತಮಾಷೆನ. ಅರ್ಜುನ್, ಸ್ವಲ್ಪ ಹೊರಗೆ ಬರ್ತೀಯಾ? ಬಂದೆ. ಏನದಕ್ಕೆ? ಅರ್ಜುನ್, ಅಮೃತ ಬಂದಿದ್ದಾಳೆ ಕಣೋ. ಏನು ಅಮೃತ ಬಂದಿದ್ದಾಳ? ಅದಕ್ಕೇನು ತಮಾಷೆ ಮಾಡ್ತಿಲ್ಲ ತಾನೆ? ಹೊರಗೆ ನಿಂತಿದ್ದಾಳೆ. ಆದರೂ ಏನು ದುರಾದೃಷ್ಟನೋ ನಿಂದು. ಮನ್ಸಾರೆ ಇಷ್ಟಪಟ್ಟಿದ್ದ ಹುಡುಗಿನ ಕಣ್ಣೆದುರುಗಡೆ ಇಟ್ಕೊಂಡೆ ಮದುವೆ ಮಾಡ್ಕೊಳ್ಳೋದಾಗ್ತಿಲ್ಲ. ಅವ್ರವ್ರು ಪಡ್ಕೊಂಬಂದಿದ್ದು ಏನೂ ಮಾಡೋಕ್ಕಾಗಲ್ಲ. ರೀ ಅಮೃತ ಅವ್ರೆ, ನಿಂತ್ಕೊಳ್ರಿ. ಇಷ್ಟು ದೂರ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ. ಸರಿ, ನೀವೇನಿಲ್ಲಿ? ಪ್ಲೀಸ್ ಈ ಕಡೆ ತಿರುಗ್ರಿ. ಇಷ್ಟು ದೂರ ಬಂದಾಗಿದೆ. ಬಂದಿರೋದು ನನಗೋಸ್ಕರ ಅಂತಾನೂ ಗೊತ್ತು. ಬಂದು ಒಂದು ಮಾತು ಆಡದೆ ಹೋದ್ರೆ ಎಷ್ಟು ಸರಿ ಹೇಳಿ? ಏನಾದರೂ ಮಾತಾಡ್ರಿ. ಯಾಕ್ರಿ ಮಾತಾಡ್ತಾ ಇಲ್ಲ? ಅಮೃತ ನಿಂತ್ಕೊಳ್ಳಿ. ರೀ ಅಮೃತ ನಿಂತ್ಕೊಳ್ರಿ. ಹೇಳಿ. ನಾನೇನು ಹೇಳಿ? ನೀವು ಹೇಳಬೇಕು. ಅಲ್ಲ, ಈ ಥರ ಸರ್ಪ್ರೈಸ್ ವಿಸಿಟ್ ಕೊಡ್ತೀರ ಅಂತ ಮೊದಲೇ ಹೇಳಿದರೆ ನಾನು ಸ್ವಲ್ಪ ರೆಡಿಯಾಗಿರ್ತಾ ಇದ್ದೆ. ಕೋಪ ಮಾಡ್ಕೋಬೇಡ್ರಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ನೀವು ನಮ್ಮನೆಯವ್ರಿಗೂ ಬಂದಿದ್ದು ನನ್ನ ನೋಡಕ್ಕೆ ತಾನೆ? ಅದು ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದಿದ್ದೆ. ನನ್ನ ನೋಡಕ್ಕೆ ಬರೋ ಕೆಲಸನಾ? ಸಾರಿ. ಏನು ಕೆಲಸ ಅಂತ ಕೇಳ್ಬೋದಾ? ನೋಡಿ, ಇದು ನನಗೆ ಸಂಬಂಧಪಟ್ಟ ವಿಚಾರ. ನೀವು ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ನಿಮಗೆ ಒಳ್ಳೆಯದು.